ಎಲ್ಲರಿಗೂ ಸ್ವಾತಂತ್ರ್ಯ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ನಾವು ಎಲ್ಲ ಬೈಕರ್ಸ್ ಎಲ್ಲ ಒಂದು ಕಡೆ ಸೇರ್ತಾ ಇದ್ದೀವಿ. ಬೈಕರ್ ಯುನೈಟೆಡ್ 2.0 ಅಂತ ಒಂದು ಫಂಕ್ಷನ್ ಆರ್ಗನೈಸ್ ಮಾಡ್ತಾ ಇದ್ದೀವಿ. ನಮಗೆ ಚೀಫ್ ಗೆಸ್ಟ್ ಆಗಿ ಯದುವೀರ್ ಒಡೆಯರ್ ಸರ್ ಬರ್ತಾ ಇದ್ದಾರೆ. ಜೊತೆಗೆ ಟಿಪಿಕಲ್ ಕನ್ನಡಿಗ ಮತ್ತು KA09 ರೈಡರ್ ಆ ಥರ ಎಲ್ಲ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಎಲ್ಲ ಬರ್ತಾ ಇದ್ದಾರೆ. ಹಾಯ್ ಫ್ರೆಂಡ್ಸ್, ಎಲ್ಲ ಆಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ನಮಸ್ಕಾರ, ಶರಣು ಅಡ್ಬಿದ್ದೆ. ಇವತ್ತೊಂದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡಿ ಆ್ಯಂಡ್ ಎಂಜಾಯ್ ಮಾಡಿ. ದಯವಿಟ್ಟು ವೇದಿಕೆ ಮುಂಭಾಗದಲ್ಲಿ ಬರಬೇಕು ಅಂತ ಕೇಳ್ಕೊಂತೀನಿ. ನಾವೀಗ ಫ್ಲಾಗ್ ಹಾಯ್ಸ್ಟ್ ಮಾಡ್ತಾ ಇದ್ದೀವಿ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಐ ವಿಶ್ ಈಚ್ ಅಂಡ್ ಎವ್ರಿಬಡಿ ಅ ವೆರಿ ಹ್ಯಾಪಿ ಇಂಡಿಪೆಂಡೆನ್ಸ್. So please put your hands together for His Highness Yaduvir Wadiyar sir on stage, please. I request our NMDC team to welcome our chief guest. Country delight from this country. I request the entire team to please come over stage. ಸರ್, ನಮ್ಮ ಜೊತೆ ಇವತ್ತು ನೀವಿದ್ದೀರಾ. ನಮಗೆ ನಿಜವಾಗ್ಲೂ ತುಂಬಾನೇ ಸಂತೋಷ ಆಗ್ತಾ ಇದೆ ದಟ್ ಯು ಹ್ಯಾವ್ ಕಮ್ ಟು ಬೈಕರ್ಸ್ ಯುನೈಟ್ 2.0. ನಾವು ಹಾಗೆ ನಿಮ್ಮ ಒಂದು ವಿಡಿಯೋ ಕೂಡ ನೋಡಿದ್ವಿ. ಏನ್ ಪ್ರಮೋಷನಲ್ ವಿಡಿಯೋ ಮಾಡಿದ್ರಿ ನೀವು ಬೈಕರ್ಸ್ ಯುನೈಟ್ ಬಗ್ಗೆ. ನಮಗೆ ನಿಜವಾಗ್ಲೂ ತುಂಬಾನೇ ಖುಷಿ ಆಗ್ತಾ ಇದೆ. ಸೊ ಸರ್, ಇಸ್ ದೇರ್ ಎನಿಥಿಂಗ್ ದಟ್ ಯು ವಾಂಟ್ ಟು ಎಕ್ಸ್ಕ್ಲೂಸಿವ್ಲಿ ಟಾಕ್ ಅಬೌಟ್ ಬೈಕರ್ಸ್ ಯುನೈಟ್ ಅಂಡ್ ಬೈಕರ್ಸ್, ಎಸ್ಪೆಷಲಿ ಮೈಸೂರಲ್ಲಿ, ನಮ್ಮ ಸಾಂಸ್ಕೃತಿಕ ನಗರ ಮೈಸೂರಲ್ಲಿ ಈ ಒಂದು ಇಷ್ಟು ದೊಡ್ಡ ಇವೆಂಟ್ ಆಗ್ತಾ ಇದೆ. ನಿಮಗೆ ಅಫ್ಕೋರ್ಸ್ ತುಂಬಾ ಖುಷಿ ಆಗ್ತಾ ಇದೆ ಅಂತ ಗೊತ್ತು. ಏನ್ ಮಾತಾಡಕ್ಕೆ ಇಷ್ಟಪಡ್ತೀರಾ ಸರ್? ಧನ್ಯವಾದ. ನಿಮ್ಮೆಲ್ಲರಿಗೂ ನನ್ನ ಪ್ರಣಾಮಗಳು. ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಶುಭಾಶಯಗಳು. ಈಗ ಮೈಸೂರಿನಲ್ಲಿ ನಮ್ಮ ಏನು ಬೈಕರ್ಸ್ ಕಮ್ಯುನಿಟಿ ಏನು ನಿಮ್ಮ ಆಡಳಿತ ಒಂದು ಮಂಡಳಿ ಇತ್ತು, ಅವರು ಹೇಳ್ತಾ ಇದ್ರು ಇಂಥ ಸಮುದಾಯ ಬರೀ ಬೆಂಗಳೂರಿನಲ್ಲಿದೆ, ಮೈಸೂರಿನಲ್ಲಿ ಇಷ್ಟೊಂದು ಬೈಕರ್ಗಳಿದ್ದಾರೆ, ಆದರೂ ಸಹ ಏನೋ ಒಂದು ಸಂಸ್ಥೆ ಅಥವಾ ಒಂದು ಕಮ್ಯುನಿಟಿ ಮೂಲಕ ಏನೇನು ನಿಮ್ಮದೇ ಆದ ಒಂದು ಏನು ಸಮಸ್ಯೆಗಳಿರ್ಬೋದು, ನಿಮ್ಮದೇ ಆದ ಏನೇನು ಆಚರಣೆಗಳಿರ್ಬೋದು, ನಿಮ್ಮದೇ ಸಮುದಾಯದ ಒಂದು ಕಲ್ಚರೇ ಇದೆ. ಸೊ ಅದೆಲ್ಲನೂ ಪ್ರೋತ್ಸಾಹ ಮಾಡೋಕ್ಕೆ ಒಂದು ಒಗ್ಗಟ್ಟಾಗಿ ಒಂದು ಸಂಸ್ಥೆ ಮೂಲಕ ಅದೆಲ್ಲ ಮಂಡಿಸುವಂಥದ್ದು ಒಂದು ವೇದಿಕೆ ಬೇಕಾಗಿತ್ತು ಅಂತ ಹೇಳಿದ್ರು. ಸೊ ಅದರ ಮೂಲಕ ಇವತ್ತು ನೀವು ಈ ವೇದಿಕೆಯನ್ನು ಏರ್ಪಡಿಸಿದ್ದೀರಾ ಮತ್ತು ಅದಕ್ಕೆ ಸಂಬಂಧಪಟ್ಟಿರುವ ಎಲ್ಲ ಏನು ನಿಮ್ಮ ಕಲ್ಚರಲ್ಲಿ ರೆಲೆವೆಂಟ್ ಏನೇನು ಉತ್ಪನ್ನಗಳು, ಇಲ್ಲಿ ಸ್ಟಾಲ್ಗಳನ್ನು ಕೂಡ ನೀವು ಅವರಿಗೆ ಒಂದು ಅವಕಾಶವನ್ನು ಕೊಟ್ಟಿದ್ದೀರಾ. ಮತ್ತು ಎಲ್ಲರಿಗೂ ಬೈಕರ್ಗಳು ಕೂಡ ಒಂದು ಕಮ್ಯುನಿಟಿ ಬಿಲ್ಡಿಂಗ್ ಆಸ್ಪೆಕ್ಟನ್ನು ಮಾಡಿರೋದು ನಿಜವಾಗ್ಲೂ ಭಾಳ ಶ್ಲಾಘನೀಯ. ಸೊ ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಮತ್ತು ಈ ಕಮ್ಯುನಿಟಿ ಬಿಲ್ಡಿಂಗ್ ಏನು ಆಸ್ಪೆಕ್ಟ್ ಇದೆ, ಇದು ಮೈಸೂರಲ್ಲಿ ಭಾಳ ಒಂದು ಯುನೀಕ್ ಆಸ್ಪೆಕ್ಟ್ ಅಂತ ಹೇಳ್ಬೋದು. ಸೊ ಈ ನಿಟ್ಟಿನಲ್ಲಿ ನೀವು ಮೈಸೂರು ಒಂದು ಸಂಸ್ಕೃತಿನೂ ಕೂಡ ನೀವು ಮುಂದುವರಿಸ್ತಾ ಇದ್ದೀರಾ ನಿಮ್ಮ ಈ ಒಂದು ವೇದಿಕೆ ಮೂಲಕ. ಸೊ ಮತ್ತೊಮ್ಮೆ ನಿಮಗೂ ಕೂಡ ಕೃತಜ್ಞತೆಗಳು.
ಬೈಕಿಂಗ್ ಅಂದರೆ ಒಂದು ಭಾರತದಲ್ಲಿ ಒಂದು ಸಂಸ್ಕೃತಿ, ಒಂದು ಆಕ್ಸೆಸಿಬಲ್ ಆದ ಒಂದು ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮನ್ನು ಕೂಡ, ಆದರೆ ಅದಕ್ಕೆ ಸಂಬಂಧಪಟ್ಟಿರುವಂಥದ್ದು ಬೇರೆ ಬೇರೆ ಸಮಸ್ಯೆಗಳಿದೆ. ನಿಮಗೆ ಗೊತ್ತಿದೆ, ಇದು ನೀವು ಹೇಳಿದ್ದೀರ, ಸುರಕ್ಷಿತ ಕ್ರಮಗಳು ಮತ್ತು ಹೆಲ್ಮೆಟ್ ವೇರಿಂಗು, ಏನು ಸೇಫ್ಟಿಗೋಸ್ಕರ ಏನೇನು ಮಾಡಬೇಕು ಅದೆಲ್ಲನೂ ಕೂಡ ಪ್ರೋತ್ಸಾಹ ಮಾಡ್ತಾ ಇದ್ದೀರ. ಒಳ್ಳೆ ಕೆಲಸ ಇದು. ಅದು ಒಂದೇ ಅಲ್ಲ, ಹೆಚ್ಚಾಗಿ ಬೈಕಿಂಗಿಂದ ಏನೇನು ಲಾಭ ಆಗ್ಬೋದು ಮತ್ತು ಯಾವ ರೀತಿ ಅದಕ್ಕೆ ಒಂದು ಕಮ್ಯುನಿಟಿ ಬಿಲ್ಡಿಂಗನ್ನು ಮಾಡಬೇಕು ಅಂತ ಇನ್ನೂ ದೊಡ್ಡ ಮಟ್ಟದಲ್ಲಿ ನೀವು ಮಾಡ್ತಾ ಇರೋದು ಭಾಳ ಶ್ಲಾಘನೆ. ಸೊ ಇದೆಲ್ಲ ಒಳ್ಳೆ ಕೆಲಸ, ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೀಲಿ. ಮೈಸೂರು ಬೈಕರ್ಸ್ ಅಂದರೆ ಒಂದು ಒಳ್ಳೆಯ ಸಮುದಾಯ ಆಗಬೇಕು ಮತ್ತು ಈ ಸಮುದಾಯದೊಂದಿಗೆ ನಮ್ಮ ಮೈಸೂರಿಗೂ ಕೂಡ ಒಳ್ಳೆಯದಾಗಬೇಕು, ಇಡೀ ರಾಜ್ಯಕ್ಕೆ ಒಳ್ಳೆಯದಾಗಬೇಕು ಅಂತ ನಾನು ಆಶಿಸುತ್ತಾ ಮತ್ತೊಮ್ಮೆ ಸ್ವಾತಂತ್ರ್ಯ ದಿನದ ಶುಭಾಶಯಗಳನ್ನು ಸಲ್ಲಿಸುತ್ತಾ ನಿಮ್ಮೆಲ್ಲರಿಗೂ ಈ ಒಳ್ಳೆಯ ಉಪಕ್ರಮಕ್ಕೆ ಇನ್ನೂ ಹೆಚ್ಚಾಗಿ ಆತ ಚಾಮುಂಡೇಶ್ವರಿದು ಬೆಳೀಲಿ ಮತ್ತು ಒಂದು ಮೈಸೂರಿಗೆ ಒಂದು ಒಳ್ಳೆಯ ಹೆಸರು ತರಲಿ ಅಂತ ಆಶಿಸುತ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಶುಭಾಶಯಗಳು. ಜೈ ಹಿಂದ್, ಜೈ ಕರ್ನಾಟಕ. Thank you, sir. Thank you so much. Faith in the mind, faith in the word and pride in our soul. ನಾವು ನಮ್ಮ ತಂಡ NMBC ಏನಿದೆ, August 15th ಎಕ್ಸ್ಕ್ಲೂಸಿವ್ ಆಗಿ ಇಂಡಿಪೆಂಡೆನ್ಸ್ ಡೇ ದಿನಾನೇ ನಾವು ಈ ಒಂದು ಇವೆಂಟ್ ನ ಹೋಸ್ಟ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ವಿ. ಸೊ ಇಂಡಿಪೆಂಡೆನ್ಸ್ ಡೇ ಆಯಿತು ಆ್ಯಂಡ್ ಕಲ್ಚರಲ್ ವೇಯಿಂದ ನಾವು ಲ್ಯಾಂಪ್ ಲೈಟ್ ಮಾಡಿ ಈ ಒಂದು ಕಾರ್ಯಕ್ರಮನ ಸ್ಟಾರ್ಟ್ ಮಾಡೋಣ ಸರ್. His Highness Yaduvir sir. ಇವಾಗ ಫ್ರೆಂಡ್ಸ್ ನಮ್ಮ KTM ಅವ್ರದ್ದು ಸ್ಲೋ ಮೋಷನ್ ರೈಡ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಹೆಂಗ್ ಓಡಿಸ್ತಾರೆ ನಮ್ಮ ರೈಡರ್ಸ್ ಅಂತ ನೋಡೋಣ. ಇವಾಗ ಊಟ ನಮ್ದು ಗಿರೀಶ್ ಗಿಲಿ ಅಂತ ಚಿನ್ನ. ಹೌದು, ಇವರು ಎಬ್ಬೆಟ್ಟು ಅಂತ ಇವರು ಆಗಲ್ಲ, ಅದಕ್ಕೆ ಹೇಳ್ತೀರಿ ಒಂದ್ 4 ಅಕ್ಷರ ಕಲ್ತ್ಕೊಳ್ರು ಅಂತ. ಸ್ಲೋ ಮೋಷನ್ ಅಲ್ಲಿ ಓಡಿಸ್ತಾ ಇದಾರೆ ಈಗ ನಮ್ಮ ರೈಡರ್ಸ್. ಹೆಂಗ್ ಓಡಿಸ್ತಾರೆ ಎಕ್ಸ್ಪೀರಿಯನ್ಸ್ ಅವ್ರದ್ದು ಕೇಳೋಣ. ಆಮೇಲೆ ಓಡಿಸ್ತಾ ಇದಾರೆ, ಫಸ್ಟ್ ರೈಡರ್ ಅಲ್ಲಿ ಇದಾರೆ.
ನಮ್ಮ ಫಸ್ಟ್ ರೈಡರ್ ಕಾಲು ಬಿಟ್ಬಿಟ್ರು. ಸೆಕೆಂಡ್ ರೈಡರ್ ಕಾಲು ಬಿಟ್ಟಿದ್ದಾರೆ. ಫಸ್ಟ್ ರೈಡರ್ ಬಂದರು. ಇನ್ನೊಬ್ಬರು ರೈಡರ್ ಸಿಕ್ಕರು ಬಂದರು. ಇವರು ವಿನ್ ಆಗಿದ್ದಾರೆ. ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಚೆನ್ನಾಗಿತ್ತಾ? ಹಾಂ, ಫಸ್ಟ್ ಟೈಮಾ? ನಿಮ್ಮದು ಮೈಸೂರೇನಾ? ಅಲ್ಲಲ್ಲ, ನಾನು ಮಂಗಳೂರು. ಫ್ರೆಂಡ್ಸ್ ನೋಡಿ, ಮಂಗಳೂರಿಂದ ಬಂದು ಇಲ್ಲಿ ಫಸ್ಟ್ ರೈಡ್ ಮಾಡ್ತಾ ಇದ್ದಾರೆ. ಹೆಂಗಿತ್ತು ನೋಡಿ ನಮ್ಮ ಮೈಸೂರಲ್ಲಿ ಕಲ್ಚರ್. ಇವರು ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಕೇಳೋಣ ಒಂದೇ ಸೆಕೆಂಡ್. ಹೇಳಿ ಬ್ರೋ, ಹೆಂಗಿತ್ತು ಎಕ್ಸ್ಪೀರಿಯನ್ಸ್? To be frank, KTM bike ಓಡಿಸ್ತಿರೋದು ಫಸ್ಟ್ ಟೈಮ್ and it was a great experience riding adventure series now. Hope everyone will get a tough competition here after. ಓಕೆ ಫ್ರೆಂಡ್ಸ್, ಸೂಪರ್ ಆಗಿ ಓಡಿಸಿದ್ದಾರೆ ನಮ್ಮ ರೈಡರು. ಸೆಕೆಂಡ್ ರೈಡರ್. I am a big fan of your page, Mysore Food. Two big bloggers sharing the same stage. ತುಂಬಾ ಖುಷಿ ಆಗುತ್ತೆ ಈ ಒಂದು ಇವೆಂಟ್ ಬಂದಿರೋದಕ್ಕೆ. So do you have anything to say, Tarun? ನಮಸ್ಕಾರ ಮೈಸೂರು. ನಮಸ್ಕಾರ. ಇಷ್ಟು ಜನ ಇದ್ದೀರಾ. ಆಕ್ಚುಲಿ ಕೈ ನಡುತ್ತಾ ಕೈ ಮಾತಾಡೋದು ಅಂತ. ಬ್ರೋ ಒಂದು ಆಫ್ ರೋಡಿಂಗ್ ರೀತಿ ಮಾಡ್ತಿದ್ದಾರೆ. ಎಕ್ಸ್ಪೀರಿಯನ್ಸ್ ಎಕ್ಸೈಡ್ ಅಂತ ಹೇಳ್ಬೋದು. ಟ್ರ್ಯಾಕ್ ಮಾತ್ರ ಚೆನ್ನಾಗಿ ಮಾಡಿದ್ದಾರೆ ಬೆಂಗಳೂರಿಗಿಂತ. ನೋಡೋಣ ಹೆಂಗೆ ನಡೀತಾ ಇವೆಂಟು. ರೈಡೆಲ್ಲ ಹೆಂಗೆ ಮಾಡ್ತಾರೆ, ಎಲ್ಲ ಪ್ರೋಗಳು ಬಂದಿದ್ದಾರೆ, ದೊಡ್ಡ ದೊಡ್ಡ ರೈಡರ್ಸೇ ಹೆಂಗೆ ಮಾಡ್ತಾರೆ ನೋಡೋಣ. ಬನ್ನಿ ಹೋಗೋಣ ಅವ್ರಿಗೆ ಎಲ್ಲರೂ. ಮಾಡಿ ಬ್ರೋ, ಟ್ರ್ಯಾಕು ಚೆನ್ನಾಗಿ ಮಾಡಿದ್ದಾರೆ ಎಲ್ಲ. ಬೆಸ್ಟ್ ಅಂತ 2 ಬೈಕ್ ಆಗಲೇ ರೆಡಿ ಆಗಿದೆ ನೋಡಿ. ದೊಡ್ಡ ಲಾಗರ್ ಇವರೇನೆ. ಎಲ್ಲರಿಗೂ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಸೊ ನಿಮಗೆಲ್ಲ ಸ್ವಾತಂತ್ರ್ಯ ಸಿಗೋದಕ್ಕೆ ಏನೋ ಖುಷಿ ಆಗುತ್ತೆ ಅಲ್ವೋ ಗೊತ್ತಿಲ್ಲ, ಬಟ್ ಗಾಡಿ ಅಂತೂ ಓಡಿಸೋಕೆ ಸಿಕ್ಕಿಲ್ಲ. ಸೊ ಅದನ್ನ ನೀಟಾಗಿ ಯೂಸ್ ಮಾಡ್ಕೊಳ್ಳಿ, ಸೇಫ್ ಆಗಿ ಓಡಿಸಿ. ಮನೇಲಿ ಒಬ್ರು ಕಾಯ್ತಾ ಇರ್ತಾರೆ ನಿಮಗೋಸ್ಕರ. So typically you are with us today, ಆಯ್ತಾ? ಕಷ್ಟದ ಕೆಲಸ, ತುಂಬಾ ಧೈರ್ಯ ಬೇಕು ಅದಕ್ಕೆ. ಎಷ್ಟೊಂದು ಜನ ಇಲ್ಲಿ ಅವ್ರದೇ ಸ್ವಂತ ಬಿಸ್ನೆಸ್ ಮಾಡಬೇಕು ಅಂತಿರ್ತೀರಾ, ಯೂಟ್ಯೂಬ್ ಮಾಡಬೇಕು ಅಂತಿರ್ತೀರಾ, ಸ್ಟಾರ್ಟ್ಅಪ್ ಮಾಡಬೇಕು ಅಂತಿರ್ತೀರಾ. ಆ ಧೈರ್ಯ ಅನ್ನೋದು ಯಾರಿಗೂ ಇರೋದಿಲ್ಲ. ಆಬ್ವಿಯಸ್ಲಿ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಎಲ್ಲ ಇರುತ್ತೆ. ಅದನ್ನೆಲ್ಲ ದಾಟ್ಕೊಂಡು ಇವರು ಇಲ್ಲಿ ಬಂದು ನಿಂತಿದ್ದಾರೆ. ನಾನು ಒಂದು ಟೈಮಲ್ಲಿ ಕಾಲೇಜ್ ಎಲ್ಲ ಮುಗಿಸಿದ್ಮೇಲೆ ಫೋಟೋಗ್ರಫಿ ಮಾಡ್ತಾ ಇದ್ದೆ. ಅವಾಗ ತಿಲಕ್ ಬೈ ಮತ್ತೆ ಶ್ರೇಯಸ್, ನಮ್ಮ ಮಹೇಶ್ ಅಣ್ಣ ಇವರೆಲ್ಲ ಸ್ಟಂಟ್ ಮಾಡ್ತಾ ಇದ್ರು. ಇವರಿಗೆಲ್ಲ ನಾನು ಫೋಟೋಗ್ರಾಫರ್ ಆಗಿದೆ. ಮೋಸ್ಟ್ಲಿ ಅವ್ರಿಗೆ ನೆನಪು ಇರಲ್ಲ ನಾನು ಯಾರು ಅಂತ. ಸೊ ಅಷ್ಟು ದಿವಸದಿಂದ ನಾನು ನೋಡ್ಕೊಂಡು ಬೆಳೆದಿರೋದು. ಇವತ್ತು ತುಂಬಾನೇ ಖುಷಿ ಆಗುತ್ತೆ ಸ್ಟೇಜ್ ಮೇಲೆ ಅವ್ರ ಜೊತೆ ನಿಂತಿರೋದು, ನಿಮ್ಮ ಮುಂದೆ ನಿಂತಿರೋದು. ಇದೊಂದು ಅಚೀವ್ಮೆಂಟ್ ಅಂತ ಹೇಳ್ಬೋದು. ಸೊ ಮೈಸೂರನ್ನ ರೆಪ್ರೆಸೆಂಟ್ ಮಾಡೋ ಎಷ್ಟೊಂದು ಜನ ಯೂಟ್ಯೂಬರ್ಸ್ಗಳಿದ್ದಾರೆ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ಯಾರ್ಯಾರು ಮಾಡಿದ್ದೀರಾ, ಮಾಡಬೇಕು ಅಂತ ಇದ್ದೀರಾ, ಎಲ್ಲ ಮುಂದೆ ಬಂದು ಧೈರ್ಯ ತಗೊಂಡು ಮಾಡಿ. ಇದೇ ತರ ಮೈಸೂರವರು, ಕರ್ನಾಟಕದವರು ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ಟಿಪಿಕಲ್ ನೀವು ಯಾವತ್ತು ಡೇ 1 ಇಂದ ಇನ್ಸ್ಟಾಗ್ರಾಮ್ ಆಗಲಿ ಯೂಟ್ಯೂಬ್ ಆಗಲಿ ಎಲ್ಲರೂ ತುಂಬಾ ಮೋಟಿವೇಟ್ ಮಾಡ್ತಾ ಇದ್ದೀರಾ. ದಟ್ ಇಸ್ ಯುವರ್ ಕ್ಯಾರೆಕ್ಟರ್. ಅಷ್ಟು ಅಡ್ವೆಂಚರ್ ಗಾಡಿಗಳ ಮೇಲೆ ಲವ್ ಇರ್ಲಿಲ್ಲ. ಏನಕ್ಕೆ ಅಂದ್ರೆ ಕಾಲು ಅಡಿಸಲ್ಲ ಅಂತ ಅನ್ಕೊಂಡಿದ್ದೆ. ಬಟ್ ತಿಲಕ್ ಅವ್ರದ್ದು ಆಕ್ಚುಲಿ ಇವಾಗ ನಮ್ಮ ಟೈಗರ್ ಅದೇ ನಿಂತಿದೆ. ಸೊ ಅದರಲ್ಲೂ ಫುಲ್ ಕಾರ್ಬನ್ ಫೈಬರ್ ವರ್ಕ್ ಆಗಿದೆ. ನನ್ನ GSಗೆ ಕಂಪೇರ್ ಮಾಡಿದ್ರೆ ಒನ್ ಆಫ್ ಒನ್ ಅಂತ ಹೇಳಿದ್ರು. ನಿನ್ನೆ ರಾತ್ರಿ ಮಧ್ಯರಾತ್ರಿಯಲ್ಲಿ ಕಾಲ್ ಮಾಡಿದ್ರು, ಒಂದ್ ಒಳ್ಳೆ ಬಿಲ್ಡ್ ಮಾಡಿದೀವಿ ಅಂತ.
ಇವಾಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಗಾಡಿ ಪರ್ಪಸ್ಗಿಂತ ಪ್ಯಾಷನ್ಗಿಂತ ಜಾಸ್ತಿ ಜನ ನಂದು ಇನ್ಯಾರ ಹತ್ರನು ಇರಬಾರ್ದು ಅಂತ ಯೋಚನೆ ಮಾಡಿ ತಗೊಳ್ಳೋರು ಜಾಸ್ತಿ. ಮೋಸ್ಟ್ಲಿ ಇದು ಒನ್ ಆಫ್ ಒನ್ ಗಾಡಿ ಅದಕ್ಕೆ ಅನ್ಸುತ್ತೆ. ನಿಮ್ದು ಗಾಡಿ ಸ್ಪೆಷಲ್ ಆಗಿಲ್ಲ ಅಂದ್ರು ಇವರು ಸ್ಪೆಷಲ್ ಮಾಡಿಕೊಡ್ತಾರೆ. ಅಂದ್ರೆ ಕಸ್ಟಮೈಸೇಷನ್ ಅಂದ್ರೆ ಇವೆಲ್ಲ ಅಂತಾರೆ ನಾವು ಇಂಡಿಯಾ ಬ್ಯಾಕ್ವರ್ಡ್ ಅಲ್ಲಿ ಇದೀವಿ ಅಂತ. ದರ್ ಇಸ್ ನಥಿಂಗ್ ಲೈಕ್ ದಟ್. ಕಸ್ಟಮೈಸೇಷನ್ ಇಸ್ ಜಸ್ಟ್ ಗೆಟಿಂಗ್ ವಾರ್ಮ್ಡ್ ಅಪ್. ಅಂಡ್ So once again, Abhishek, congratulations for you on your one-of-one super bike over there. And thank you RNC and Chakrabeauty. You guys are fantastic. Thank you so much. So typical Karnataka ಅವರೇ, ದಯವಿಟ್ಟು ನೀವು ವೇದಿಕೆ ಮೇಲೆ ಇರಬೇಕು ಅಂತ ಕೇಳ್ಕೊತೀನಿ. ಇನ್ನೊಂದು 5 minutes ಇದೆ ನಮಗೆ. ದಯವಿಟ್ಟು ಇಲ್ಲೇ ಇರಿ. ಸ್ಪಾನ್ಸ್ ಮಾಡಿದ್ದಾರೆ. ನೀವು KTM ಬೈಕ್ ಅಲ್ಲೇ ಆ ಒಂದು ಟ್ರ್ಯಾಕ್ ಅಲ್ಲಿ ಓಡಿಸಬೇಕು. ಸೊ ಇಟ್ ಹಸ್ ಗಾಟ್ ಇಟ್ಸ್ ಓನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ಸೊ ಯಾರು yes, so ನಾವು ರವೀಂದ್ರ that I apply to others with the same love and you make a community. ನೋಡಿ ಯಾರಿಗೆ ಎಸಿತಾರ ಅಂತ ಗೊತ್ತಿಲ್ಲ, ಹೆಂಗ್ ಎಸಿತಾರ ನೋಡೋಣ. Which Wow. deeply, Oh, we deeply secure and we love it in our hearts. So I want to ಫ್ರೆಂಡ್ಸ್ ನಮ್ಮ ಬೆರ್ರವ್ರು ಆಡ್ತಾ ಇದಾರೆ. high raves of my heart Adi. is raised. Is that for so 13. much we experience and feel. And to me, Illa. it is filmmaking still. When you get a first bite, you don't go for the big boys. ಮೂವಿ ಇಷ್ಟ ಆಗುತ್ತೆ. ಸೊ ಎಲ್ರಿಗೂ ಟ್ರೇಲರ್ ಇಂದ ಒಂದು ಐಡಿಯಾ ಬಂದಿರುತ್ತೆ. ನಾನು ಈ ಮೂವಿಗೋಸ್ಕರ Can we have it once more? Can we? ದಯವಿಟ್ಟು ಯಾರು ಬ್ಯಾರಿಕೇಡ್ಸ್ ಮೇಲೆ ಬೀಳ್ಬೇಡಿ, ಸ್ವಲ್ಪ ದೂರ ಇರಿ ಬ್ಯಾರಿಕೇಡ್ಸ್ ಇಂದ. ಆಲ್ ಬೈಕ್ ಎಂಥೂಸಿಯಾಸ್ಟ್ ನಿಮಗೆ ಹೇಳ್ತಾ ಇರೋದು, ಬ್ಯಾರಿಕೇಡ್ ಮೇಲೆ ಬೀಳ್ಬೇಡಿ, ಸ್ವಲ್ಪ ದೂರ ಇರಿ. ಕಾಸ್ಟ್ಲಿ ಬೈಕ್ಸ್ ಇದೆ ನಿಮ್ಮ ಮುಂದೆ. ಡ್ಯಾಮೇಜ್ ಆಗೋ ಏನು ಸಮಾಚಾರ, ಆರಾಮಾ? ಯಾಕೆ ಇವರು ಎಂಟಿ ಫಾರ್ಮ್ ಇಸ್ಕೊಂಬರ್ತಿಲ್ಲ ಅಂತ ಹೇಳೋದಕ್ಕೆ ಬೇಜಾರು ಮಾಡ್ಕೊಂಡು ಸುಮ್ ಕುಂತಿದ್ದಾರೆ. ಇವಾಗ ನಾನು ಮತ್ತೆ ನಮ್ಮ ಶಿಷ್ಯ ಕೋಟೆ ಹೋಗ್ತಾ ಇದೀವಿ. ಈಗ ಬನ್ನಿ ಫ್ರೆಂಡ್ಸ್ ಹೋಗ್ತಾ ಇದ್ದಾರೆ ನಮ್ಮ ಗಿರೀಶ್ ಅವರು. ಗಿರೀಶ್ ಓಡಿಸ್ತಾರ ಹೆಂಗೆ? ಬಂದ್ರು ಸೂಪರ್ ಆಗಿ ಬಂದ್ರು. ಏನೋ ಅನ್ಕೊಂಡಿದೆ, ಓಡಿಸಿದ್ರು.
DL ನಿಮ್ಗೆ ಮನೆಗೆ ಬರುತ್ತೆ ನಿಮ್ಗೆ. ಚಿನಿ ಏನ್ ಬೇಕು? ಚಾನೆಲ್ ಹೆಸರು ಅವ್ರು ಕೇಳೋರ್ನ, ಯಾರು ಅವ್ರು? ಅವರೇನೆ ಕಾಂಟ್ಯಾಕ್ಟ್. ಏನೋ ಟೆಸ್ಟ್ ರೈಡ್ ಮಾಡಕ್ ಬಂದಿದಾರಾ ಅಥವಾ ರನ್ನಿಂಗ್ ರೇಸ್ ಆಡಕ್ ಬಂದಿದಾರಾ ಫ್ರೆಂಡ್ಸ್? ಆದ್ರೆ ಅವ್ರ ಜೋಶ್ ನೋಡಿ ಸೋತಿದ್ರೆ ಹೆಂಗಿದೆ, ಫುಲ್ ಜೋಶಲ್ಲಿದ್ದಾರೆ. ಅಡ್ವೆಂಚರಸ್ ಮಾಡಕ್ ಹೋಗ್ತಾ ಇದಾರೆ. ಎಕ್ಸ್ಪೀರಿಯನ್ಸ್. ನಮಸ್ಕಾರ, KTM ಪ್ರಿನ್ಸ್ ಕನ್ನಡಿಗ ಅಂತ. ಓಕೆ, ಅಡ್ವೆಂಚರು KTM ಅವರು ಆರ್ಗನೈಸ್ ಮಾಡಿರೋದ್ರಿಂದ ಚೆನ್ನಾಗಿದೆ. ಫಸ್ಟ್ ಟೈಮ್ ನಾನು ಮಾಡಿರೋದು, ಬಟ್ ಅದರಲ್ಲೂ ಕ್ವಾಲಿಫೈ ಆಗಿದ್ದೀನಿ. ಈ ಗಾಡೀಲಿ ಕಾಲು ಎಡ್ಸಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ಪರವಾಗಿಲ್ಲ, ಎಲ್ಲ ಹೇಳ್ತಾ ಇದ್ರೆ ಮಾಡ್ತೀರಾ ಮಾಡ್ರಿ ಅಂತ. ಮಾಡಿದ್ದೀನಿ, ಚೆನ್ನಾಗಿ ಬಂದಿದೆ. ಎಷ್ಟಡಿ ಇದ್ದೀರಾ ನೀವು? ಎಷ್ಟಡಿ ಇದ್ದೀರಾ? ಏನೋ ಒಂದು 5-4 ಅನ್ಕೊಂಡೆ ಎಲ್ಲ ಪ್ರೋ ಪ್ಲೇಯರ್ ಥರ ಓಡಿಸಿದಾರೆ. ಟೆಕ್ನಿಕ್ಸು, ಗಾಡಿ ಥ್ರಿಲ್ಲಿಂಗ್ ಇದರಲ್ಲಿ ಓಡಿಸ್ಬೋದು ಅಂತ ಹೇಳಿದ್ರು, ಓಡಿಸಿದ್ದಾರೆ. ಕ್ವಾಲಿಫೈ ಆಗಿದ್ದೀನಿ. ಇಲ್ಲ, ಅದ್ರ ಬಗ್ಗೆ ನಾನು ಕಾನ್ಸಂಟ್ರೇಟ್ ಮಾಡಲಿಲ್ಲ, ಬಟ್ ಟ್ರ್ಯಾಕ್ನ ಕಂಪ್ಲೀಟ್ ಮಾಡಿ ನಿಮ್ಮ ಎಕ್ಸ್ಪೀರಿಯನ್ಸ್ ಓಡಿಸ್ಕೊ ಬಂದೆ, ಕಂಪ್ಲೀಟ್ ಆಯಿತು, ಚೆನ್ನಾಗಿತ್ತು. ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಅಲ್ಲಿ ಡ್ಯಾನ್ಸ್ ಮಾಡ್ತೀರಾ, ಇಲ್ಲಿ ಇದು ಆರಿಸ್ತೀರಾ, ಹೆಂಗಂತ ಯಾವ ಥರ ಇದು ಮಹೇಶ್ ಅವರೇ? ಇವಾಗ ನನಗೇನಂದರೆ ಡ್ಯಾನ್ಸು ಬರುತ್ತೆ, ರೈಡಿಂಗು ಮಾಡ್ತೀನಿ, ಜೊತೆಗೆ ಆರ್ಟಿಸ್ಟ್ ವರ್ಕು ಮಾಡ್ತೀನಿ, ಎಲ್ಲ ಇದೆ. ಇದು ನನಗೆ ಪ್ಯಾಷನ್ ಆಗಿ ಇದಾಗಿದೆ. ಬಟ್ ಮೇಯ್ನು ತುಂಬ ಇಷ್ಟ ಆಗಿರೋದು ಬೈಕ್ ರೈಡಿಂಗು. ಅದರಲ್ಲಿ ಅಡ್ವೆಂಚರ್ ಚೆನ್ನಾಗಿತ್ತು, ಮಾಡಿದ್ದೀನಿ. ಸೂಪರ್. ಓಕೆ, ಬನ್ನಿ ಎಲ್ಲರೂ. ನಮ್ಮ ಗಿರೀಶ್ ಅವರು ರೆಡಿ ಆಗ್ತಾ ಇದ್ದಾರೆ. ಸರ್ MC ಕರ್ಸಿ ಸರ್, ಇಲ್ಲ ಮೈಕ್ ಕೊಡ್ಸಿ ಸರ್ ನಮಗೆ ಒಂದು. ಯಾರು ಗಿರೀಶರ? ಹಾಂ, ಇಲ್ಲಿ ಸೂಪರ್, ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. ನಮ್ಮ ರೈಡರ್ಸ್ ಇಬ್ಬರು ರೆಡಿ ಆಗಿದ್ದಾರೆ ಫ್ರೆಂಡ್ಸ್. ನಾನು ಕೌಂಟ್ ಮಾಡ್ತೀನಿ, 1 ಕೌಂಟ್ ಮಾಡಿ ನಾನು ವಿಜಿಲ್ ಮಾಡಿದಾಗ ನೀವು ಸ್ಟಾರ್ಟ್ ಮಾಡ್ತೀರಾ, ನೀವೇ ಸ್ಟಾಪ್ ಮಾಡ್ತೀರಾ. ಅಲ್ಲಿ ಟ್ರ್ಯಾಕ್ ಎಲ್ಲ ರೆಡಿ ಆಗಿದೆ ಅಂತ ಚೆಕ್ ಮಾಡ್ಕೊತಿದ್ದಾರೆ. ಪ್ಯಾನಿಕ್ ಹಾಕ್ಬೇಡಿ, ಸ್ಟಾರ್ಟ್ ಐತೆ. ನಮ್ಮ ಗಿರೀಶ್ ಅವರು ಹೊಲ್ಟ್ರು. ಗಿರೀಶ್ ಅವರು ಬರ್ತಾ ಇದ್ದಾರೆ, ಎಲ್ಲ ಆರಾಮಾಗಿ ಓಡಿಸ್ತಾ ಇದ್ದಾರೆ ಅವರು. ಬರ್ತಾ ಇದ್ದಾರೆ ನಮ್ಮ ಗಿರೀಶ್ ಅವರು ಬೈನಲ್ಲಿ ಬಂದರು. ಬನ್ನಿ ಬನ್ನಿ ಬ್ರೋ. ವಾವ್, ಸೂಪರ್, ಫ್ಯಾಂಟಾಸ್ಟಿಕ್. ಇಬ್ರು ಒಟ್ಟಿಗೆನೆ ಬಂದಿದ್ದಾರೆ. ಬಂದಿದ್ದು ಖುಷಿಲಿ ಅಲ್ಲೋ, ಒತ್ತಾನೆ ಮಾಡ್ಬಿಟ್ಟಿದ್ದೀರಾ. ಸೆಕೆಂಡ್ ಅಲ್ಲಿ ಬಂದಿದ್ದಾರೆ ನೋಡೋಣ. 48 ಸೆಕೆಂಡ್ಸ್ ಅಲ್ಲಿ ಬಂದಿದ್ದಾರೆ ಫ್ರೆಂಡ್ಸ್. ಮೊದಲು DL ವೆರಿಫಿಕೇಶನ್ ಆಯ್ತು, RTOದಲ್ಲಿ ವೆರಿಫೈಡ್ ಆಗಿ ನೆಕ್ಸ್ಟ್ ಫ್ರಂಟಿಗೆ ಬಂದಿದ್ದಾರೆ. ಇಲ್ಲ ಆದ್ಮೇಲೆ DL ಅಪ್ಲೋಡ್ ಆಗುತ್ತೆ. ಅದು ಹೆವಿ DL 4 ವೀಲ್ ಬರುತ್ತಲ್ಲ, ಆ ಥರ ಹೆವಿ ಆ ಥರ ಇದು. ಅದು ಬರೀ ಮೇನ್ ರೋಡ್ ಅಲ್ಲಿ, ಇದು ಆಫ್ ರೋಡಿಂಗ್. ಇದು ಆಫ್ ರೋಡಿಂಗ್, ಇದು ರೆಡಿ ಆಗಿದೆ ಇವ್ರಿಗೆ, ಅಪ್ಲೋಡ್ ಆಗುತ್ತೆ. ನಮಸ್ಕಾರ.
ಜೈ ಬ್ಯಾಡ್ರ ಬೊಮ್ಮ ಅಂತ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಬೇಗ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಹ್ಯಾವ್ ಎ ಫೆಂಟಾಸ್ಟಿಕ್ ಆರ್ ಮಾರ್ವಲಸ್ ಡೇ. ಇದೇ ಥರ ನನ್ನ ವೀಡಿಯೋಸ್ ನೋಡ್ತಾರೆ, ಲೈಕ್ ಮಾಡ್ತಾರೆ. ಸೊ ನಮಗೆ ಮೋಟಿವೇಶನ್ ಸಿಗುತ್ತೆ ಇದೇ ಥರ ಹೊಸ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ. ನಿಮ್ಮದೊಂದು ಲೈಕ್ ಮತ್ತು ಸಬ್ಸ್ಕ್ರಿಪ್ಷನ್ನು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಥ್ಯಾಂಕ್ ಯು ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬೇಗ ಬೇರೆ ವಿಡಿಯೋದಲ್ಲಿ ಸಿಗೋಣ.